ನೋ ಪ್ರೆಸೆಂಟ್ಸ್ ಪ್ಲೀಸ್. ಜಯಂತ್ ಕಾಯ್ಕಿಣಿ. ಕಾಮಗಾರಿ ಅರ್ಧಕ್ಕೆ ನಿಂತಿದ್ದ ಘಾಟ್ಕೋಪರ್ ಫ್ಲೈಓವರ್ ಬಾಂಬ್ ದಾಳಿಗೆ ತುತ್ತಾದ ಭಗ್ನ ಸೇತುವೆಯಂತೆ ಕಾಣುತ್ತಿತ್ತು. ಎರಡೂ ಬದಿಯಿಂದಲೂ ಸ್ವಲ್ಪ ಸ್ವಲ್ಪ ಆಗಿರುವ ಸೇತುವೆಯ ನಡುವಿನ ವಿಶಾಲ ಪೊಳ್ಳು ಆಕಾಶವನ್ನು ಸರಳುಗಳಿಂದ ತಿವಿಯುವಂತೆ ಕಂಬಗಳು ನೆಲದಿಂದೆದ್ದು ಬರುತ್ತಿದ್ದವು. ಈ ಅಪೂರ್ಣ ಸೇತುವೆಯ ಕೆಳಗೆ ಇರುವುದರಲ್ಲೇ ಹೇಗೋ ಜಾಗ ಮಾಡಿಕೊಂಡು ತೆವಳುತ್ತಿದ್ದ ವಾಹನಗಳು ಎಲ್ಲೋ ಒಂದು ಕಡೆ ಈ ನೆಲದೊಳಕ್ಕೆ ಹೊಕ್ಕು ಮರೆಯಾಗುತ್ತಿದ್ದವು. ದಾರಿಯ ಪ್ರಾರಬ್ಧ ಅದು. ಮನುಷ್ಯನಾದರೆ ಬೇಕಂದಲ್ಲಿ ನಿಂತು ಬಿಡಬಲ್ಲ. ಆದರೆ ದಾರಿ, ಇಂಥ ದಾರಿಯ ಬದಿಯಲ್ಲಿ ಕೈಲೊಂದು ಪ್ಲಾಸ್ಟಿಕ್ ಸುತ್ತಿದ ದೊಡ್ಡ ಆಲ್ಬಮ್ ಹಿಡಿದುಕೊಂಡು 22 ವಯಸ್ಸಿನ ಪೋಪಟ್ ಧೃತಿಗೆಡುತ್ತಿದ್ದ. ಏಕೆಂದರೆ ರಸ್ತೆಯಾಚೆಗಿನ ಇಂಡಸ್ಟ್ರಿಯಲ್ ಮಳಿಗೆಯ ಬಾಲ್ಪೆನ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿರುವ ಅಸಾವರಿ ಲೋಖಂಡೆ ಇನ್ನೇನು 1 ತಾಸಿನ ಬಿಡುವು ಪಡೆದು ಬರಲಿದ್ದಾಳೆ. ಪೋಪಟ್ನ ಕೈಲಿರುವ ಆಲ್ಬಮ್ನಲ್ಲಿ ಲಗ್ನ ಪತ್ರಿಕೆಗಳ ನಾನಾ ನಮೂನೆಗಳಿವೆ. ಪ್ರೆಸ್ನಲ್ಲಿ ಕೆಲಸ ಮಾಡುವ ದೋಸ್ತನಿಂದ ಪೋಪಟ್ ಅದನ್ನು 1 ತಾಸಿಗಾಗಿ ತಂದಿದ್ದಾನೆ. ಅಸಾವರಿ ಲೋಖಂಡೆ ಮತ್ತು ಪೋಪಟ್ ಇಬ್ಬರು ಸೇರಿ ಅದರಲ್ಲೊಂದು ನಮೂನೆಯನ್ನು ಆಯ್ದು ತಮ್ಮ ಮದುವೆಯ ಕರೆಯೋಲೆಯನ್ನು ಇವತ್ತೇ ಅಚ್ಚಿಗೆ ಕೊಡಬೇಕಾಗಿದೆ. ಈ ಕೆಲಸಕ್ಕೆಂದೇ ಪೋಪಟ್ ನೈಟ್ ಶಿಫ್ಟ್ ಹೊಂದಿಸಿಕೊಂಡಿದ್ದಾನೆ. ಕೊಟ್ಟ ಸಮಯವನ್ನು ಎಂದಿಗೂ ತಪ್ಪಿಸುವುದಿಲ್ಲ ಅಸಾವರಿ. 2 ಟ್ರಕ್ಗಳೆಬ್ಬಿಸಿದ ಸಿಮೆಂಟ್ ಧೂಳಿನ ಮೋಡ ತಿಳಿಯಾಗುವುದರ ಒಳಗೆ ಡ್ರೀಮ್ ಸೀಕ್ವೆನ್ಸಿನಂತೆ ಅದರೊಳಗಿಂದಲೇ ಮೂಡಿ ಬಂದಂತೆ ಆ ಕಡೆ ನಿಂತು ಕೈ ಬೀಸಿದಳು. ಯಾವ ಟ್ರಕ್ಕಿನ ಬಿರುಗಾಳಿಗೂ ಹಾರದಂತೆ ಅವಳ ತುರುಬು ಬಿಗಿಯಾಗಿತ್ತು. ಧೂಳು ಇನಿತೂ ತಾಗದಂತೆ ಕಣ್ಣುಗಳು ಅಗಾಲ ಫಳಫಳ ಮಿಂಚುತ್ತಿದ್ದವು. ಇಲ್ಲಿಂದಲೇ ಆಲ್ಬಮ್ ಎತ್ತಿ ತೋರಿಸಿ ಆ ಕಡೆ ಈ ಕಡೆ ಒಮ್ಮೆ ನೋಡಿ ಅದನ್ನು ಎದೆಗೊತ್ತಿಕೊಂಡು ಬಗ್ಗಿ ಈಜುವವನಂತೆ ಪೋಪಟ್ ರಸ್ತೆ ದಾಟಿದ. ಮಧ್ಯಾಹ್ನದ ಒಣಬಿಸಿಲು ಹಿತವಾಗುವಂತೆ ಅವಳನ್ನು ಸಮೀಪಿಸಿದ. ತಂದೆಯ ಎಂದಳು ಖುಷಿಯಿಂದ. ಅವಳ ದನಿಯಲ್ಲಿ ಕೊರಳ ಕೊಂಕಿನಲ್ಲಿ ಇರುವ ಅಕ್ಕಿ ಬೇಳೆ ತಂದೆಯ ಎಂಬಂಥ ಕೌಟುಂಬಿಕತೆಯ ಸೆಳಕೆ ಪೋಪಟ್ಗೆ ಯಾವತ್ತೂ ಪ್ರಿಯ. ಜಾಸ್ತಿ ವೇಳೆ ಇಲ್ಲ, ಬೇಗ ಡಿಸೈಡ್ ಮಾಡಬೇಕು, ಇಲ್ಲೇ ಎಲ್ಲಾದರೂ ಕೂರೋಣ ಎಂದ ಪೋಪಟ್. ಎಲ್ಲಿ ಕೂರುವುದು ಎಂದು ಅತ್ತಿತ್ತ ನೋಡುತ್ತಾ ಬೃಹತ್ತಾದ ಇನ್ನೂ ಒಡೆದಿರದ ಸೈಜು ಗಲ್ಲುಗಳ ನಡುವೆ ಅವಳನ್ನು ನಡೆಸಿದ. ಸೇತುವೆಯ ಸ್ಲ್ಯಾಬಿನ ಅರೆಬರೆ ನೆರಳೊಂದು ಒಂದು ಕಡೆ ಬಿದ್ದಿತ್ತು. ಅಲ್ಲೊಂದು ಬಿಸಿಯಾದ ಮೌನವಿತ್ತು. ಹಾಯುವ ಟ್ರಕ್ಕುಗಳ ಸದ್ದು, ಸನಿಹದಲ್ಲೆಲ್ಲೋ ತಿರುಗುತ್ತಿರುವ ಜಲ್ಲಿ ಸಿಮೆಂಟ್ ಮಿಕ್ಸರ್ನ ಸದ್ದು ಮತ್ತು ತುಸು ದೂರದ ಕಾಂಜೂರ್ ಮಾರ್ಗ್ ಸ್ಟೇಷನ್ನಲ್ಲಿ ನಿಮಿಷಕ್ಕೊಂದು ಹಾಯುವ ಲೋಕಲ್ ರೈಲುಗಳ ಸದ್ದು ಈ ಮೌನದ ಭಾಗವೇ ಆಗಿದ್ದವು. ಮೈ ತುಂಬ ಚಾಣದ ಗುಳಿಗಳನ್ನು ಹೊಂದಿದ್ದ ಸಣ್ಣ ಕಲ್ಲಿನ ಮೇಲೆ ಕೂರುತ್ತಾ ಅಸಾವರಿ ಕೊಡು ಎಂದು ತಾನೇ ಇಸಿಕೊಂಡು ಆಲ್ಬಮ್ ತಿರುವತೊಡಗಿದಳು. ಅಸಾವರಿಯ ನವಿರಾದ ಕತ್ತಿನಲ್ಲಿ ಬೆವರಿನ ಗೆರೆಗಳನ್ನು ಕಂಡು ಪೋಪಟನಿಗೆ ಪ್ರೀತಿಯಾಯಿತು. ಪುಟ ತಿರುವಿದಂತೆ ಬಣ್ಣ ಬಣ್ಣದ ಚಿತ್ರ ವಿಚಿತ್ರ ಕರೆಯೋಲೆಗಳ ನಾನಾ ನಮೂನೆಗಳು. ಯಾವುದರಲ್ಲೂ ಅಕ್ಷರಗಳೇ ಇಲ್ಲ. ಅದನ್ನು ನೋಡಿಯೇ ಅಸಾವರಿ ಬೆಚ್ಚಿ ಬಿದ್ದಳು. ಬರಹವೇ ಇಲ್ಲದ ಈ ಖಾಲಿ ಖಾಲಿ ಲಗ್ನ ಪತ್ರಿಕೆಗಳು ಯಾರೂ ವಾಸ ಮಾಡಲು ಹೋಗದ ಹೌಸಿಂಗ್ ಬೋರ್ಡ್ನ ಖಾಲಿ ಮನೆಗಳಂತೆ, ನಿರ್ಜನ ಕಲ್ಯಾಣ ಮಂಟಪಗಳಂತೆ ಬಿಕೋ ಹೊಡೆಯುತ್ತಿದ್ದವು. ಸುಮ್ಮನೆ ಮಂಕಾಗಿ ಆಕೆ ನೋಡುತ್ತಿದ್ದಾಗ ಪೋಪಟ್, ಇಲ್ಲಿ ನೋಡು, ಇದು ಹೇಗಿದೆ ನೋಡು, ಹೂವಿನ ದಳಗಳು ಖರೇ ಇವೆ ನೋಡು, ನಿಜವಾದ ಹಳದಿ ಕುಂಕುಮ ಸ್ಕ್ರೀನ್ ಪ್ರಿಂಟ್ನಲ್ಲಿ ಮಾಡ್ತಾರೆ ಎಂದು ಭಾರವಾದ ಪುಟ ಮುಗುಚಲು ನೆರವಾಗುತ್ತಾ ಹೇಳುತ್ತಿದ್ದ. ಇಂಥ ಅದ್ದೂರಿ ಕಾರ್ಡುಗಳು ನಮಗಾಗಿ ಅಲ್ಲವೇ ಅಲ್ಲ ಎಂಬ ಸತ್ಯವೇ ಅವನ ನಿರೂಪಣೆಗೊಂದು ನಿರಂಬಳವನ್ನು ಕೊಟ್ಟಿತ್ತು. ಅಸಾವರಿಗಂತೂ ಈ ಆಲ್ಬಮ್ ಒಂದು ಅಗಣಿತ ಸಾಧ್ಯತೆಗಳ ಕಡತದಂತೆ ತೋರಿತು. ಎಲ್ಲ ಬಗೆಯ ಮದುವೆ ಸಂಸಾರಗಳು ಅಲ್ಲಿದ್ದವು. ಬಗೆ ಬಗೆಯ ಬ್ಯಾಂಡ್ ವಾದ್ಯಗಳ ದನಿಗಳು ಅಡಗಿದ್ದವು. ಇದ್ದುದರಲ್ಲೇ ಅತೀ ಸೋವಿ ಮತ್ತು ಸರಳವಾದ ನಮೂನೆಯನ್ನು ಹುಡುಕುವುದು ಅಷ್ಟು ದುಸ್ತರವಾಗಲಿಲ್ಲ. ಏಕೆಂದರೆ ಅಂಥ 4-6 ಕಾರ್ಡುಗಳು ಕೊನೆಯ ಭಾಗದಲ್ಲಿದ್ದವು. ತಿಳಿ ಗುಲಾಬಿ ಬಣ್ಣದ ಕಾರ್ಡು ಇಬ್ಬರಿಗೂ ಬಹಳ ಸೇರಿತು.
ಅದರ ಎಡಬದಿಗೆ ಪುಟ್ಟ ಮಡಿಕೆ ಇದ್ದು ಅದರ ಮೇಲೆ ಜೋಡಿ ಹಕ್ಕಿಗಳ ಪುಟಾಣಿ ರೇಖಾಚಿತ್ರವಿತ್ತು. ಇದೇ ಅಡ್ಡಿಯಿಲ್ಲ ಎಂದ ಅಸಾವರಿಯನ್ನು ಪೋಪಟ್ ತುಂಬ ಅಭಿಮಾನದಿಂದ ನೋಡುತ್ತಾ ಕೈಕುಲುಕಿದ. ಈಗ ಅಸಾವರಿ ಅದೊಂದೇ ಕಾರ್ಡನ್ನು ಪ್ಲಾಸ್ಟಿಕ್ ಫೋಲ್ಡರ್ನಿಂದ ಮೆಲ್ಲಗೆ ಹೊರತೆಗೆದು ಕೈಲಿ ಹಿಡಿದಳು. ಏ ಕೊಳೆಯಾಗುತ್ತೆ, ಒಳಗಿಡು. ಪ್ರೆಸ್ನಲ್ಲಿ ಕೆಲಸ ಮಾಡುವವ ನನ್ನ ದೋಸ್ತನಾದ್ರಿಂದ ಈ ಆಲ್ಬಮ್ ತಂದಿದ್ದೇನೆ, ಮತ್ಯಾರಿಗೂ ಹೀಗೆ ಕೊಡುವುದಿಲ್ಲ ಅವರು, ಒಳಗಿಡು ಎಂದು ಅವಸರಿಸತೊಡಗಿದ ಪೋಪಟ್ನ ತಲೆಗೆ ಪಟ್ಟಂತ ಹೊಡೆದು ಅಸಾವರಿ ಚುಪ್ ಎಂದಳು. ಸೇತುವೆಯ ಮೇಲೆಲ್ಲೂ ಲಾರಿಯೊಂದು ಬಂದು ತನ್ನ ಹಿಂಭಾಗವನ್ನೆತ್ತಿ ಉಸುಕಿನ ಮಳೆಯನ್ನು ಸುರಿಸುತ್ತಿರುವಾಗ ಕೆಳಗೆಲ್ಲೋ ಕಲ್ಲುಗಳ ಪಕ್ಕ ಕೂತು ಇಬ್ಬರೂ ತದೇಕ ಚಿತ್ತರಾಗಿ ಈ ತಿಳಿ ಗುಲಾಬಿ ಕೋರಾ ಕಾರ್ಡನ್ನು ನೋಡಿದರು. ಭಾವಿ ವೈವಾಹಿಕ ಜೀವನದ ನಿಗೂಢ ರಹಸ್ಯವೊಂದನ್ನು ಬಚ್ಚಿಟ್ಟುಕೊಂಡು ಸಣ್ಣಗೆ ಬೆದರಿಸುವಂತೆ ಆ ಪುಟ್ಟ ಕಾಗದ ಅವರನ್ನು ನೋಡುತ್ತಿತ್ತು. ಜತೆಯಾಗಿ ಕಬ್ಬಿನ ರಸ ಕುಡಿದದ್ದು, ಅಪವೇಳೆಯಲ್ಲಿ ಹಾಳು ಸುರಿಯುವ ಉಪವನಗಳಲ್ಲಿ ಪೆದ್ದು ಪೆದ್ದಾಗಿ ಮಾತಾಡುತ್ತಾ ನಡೆದದ್ದು, ಅವಳು ಲೇಡೀಸ್ ಡಬ್ಬಿಯಲ್ಲಿ ಹೋಗುತ್ತೇನೆಂದರೂ ಬೇಡ ಇಲ್ಲೇ ಬಾ ಎಂದು ಜನರಲ್ ಡಬ್ಬಿಗೆ ಕರೆದು ಇಬ್ಬರನ್ನೂ ಮಸೆದು ತಿನ್ನುವ ಜನದಟ್ಟಣೆಯಲ್ಲಿ ಅವಳ ಅಧಿನಾಯಕನಂತೆ ಅವಳನ್ನು ಬಳಸಿಕೊಂಡು ನಿಂತಿದ್ದು, ನೀನು ಸೂಟು ಸಫಾರಿ ಹಾಕೋದಾದರೆ ಮದುವೆನೇ ಬೇಡ ಎಂದು ಬಸ್ ಸ್ಟಾಪಲ್ಲೇ ಅವಳು ರಂಪ ತೆಗೆದದ್ದು, ಜಗದೇಕ ವೀರನಂತೆ ಅವಳಿಗಾಗಿ ಬೆಂಡೋಲೆ ಆಯುವಾಗ ಬಜೆಟ್ಟಿನ ಆಚೆಗಿನದನ್ನೇ ತೋರಿಸಿ ಹೀಯಾಳಿಸುವವನಂತೆ ಸೇಲ್ಸ್ಮನ್ ನೀಚ ನಗೆಯಲ್ಲಿ ನಿಟ್ಟಿಸುವಾಗ ಅವನ ಮೂಕ ಸಂಕಟ ಅರಿತವಳಂತೆ, ಚೆನ್ನಾಗಿಲ್ಲ ಇದು, ಇಷ್ಟು ದುಬಾರಿ ಕೊಳ್ಳಕ್ಕೆ ತಲೆ ಕೆಟ್ಟಿದೆ ಎಂದು ಸೆಕೆಂಡಿನಲ್ಲಿ ಶಾಪ ವಿಮೋಚನೆ ಮಾಡಿ ಅವಳು ಅಂಗಡಿಯಿಂದ ಅವನನ್ನು ಹೊರಗೆಳೆದು ತಂದಿದ್ದು. ಇಂಥವೆಲ್ಲ ಬಿಡಿ ಬಿಡಿ ಚಿತ್ರಗಳಿಗೊಂದು ವಿಚಿತ್ರ ಭಾರವಾದ ಹಗ್ಗವನ್ನು ಕಟ್ಟಲು ತಯಾರಾಗಿರುವ ಈ ಲಗ್ನ ಪತ್ರಿಕೆ ಸಮಾಜದ ನಿರ್ದಯ ನಿಯಮದಂತೆ ತೋರತೊಡಗಿತು. ಮುಚ್ಚಿದ ಕೋಟೆಯ ಬಾಗಿಲಿನಂತೆ ಅದು ಇಬ್ಬರಿಗೂ ಪ್ರತ್ಯೇಕವಾಗಿ ನೋಡಿ, ಯೋಚಿಸಿ ಎಂದು ಹೇಳುತ್ತಿತ್ತು. ಇಬ್ಬರ ಗೆಳೆಯ ಗೆಳತಿಯರ ಬಳಗ ಸೇರಿ ಹೆಚ್ಚೆಂದರೆ 100. ಆದರೆ 100 ಲಗ್ನ ಪತ್ರಿಕೆಗಳನ್ನು ಅಚ್ಚು ಹಾಕಿದರೂ 300 ಪತ್ರಿಕೆಗಳ ದುಡ್ಡೇ ಕೊಡಬೇಕು. ಹೀಗಾಗಿ 300 ಹಾಕಿಸಿಬಿಡಿ ಎಂದು ಪ್ರಶ್ನವನ ಸಲಹೆ. ಈಗ ಈ ಹೆಚ್ಚಿನ 200 ಕಾರ್ಡ್ ಏನು ಮಾಡುವುದು, ಯಾರ್ಯಾರಿಗೆ ಹಂಚುವುದು ಎಂಬ ಗಂಭೀರ ಸಮಸ್ಯೆಯೂ ಎದುರಿಗೆ ಬರುವುದಿತ್ತು. ಈ ಲಗ್ನ ಪತ್ರಿಕೆಯ ನೆಪದಿಂದಲೇ ಬಂಧು ಬಳಗ ಹೆಚ್ಚಿಸಿಕೊಳ್ಳುವ ಒಂದು ಸಾಧ್ಯತೆ ಇತ್ತು. ಪಾನ್ವಾಲ, ಇಸ್ತ್ರಿವಾಲ, ಉಪವನಗಳ ಚೌಕಿದಾರರು, ದೊಡ್ಡ ಹೋಟೆಲುಗಳ ಹೂದಾನಿಗಳ ನಿನ್ನೆಯ ಹಳಸಿದ ಹೂಗಳನ್ನು ಸೋವಿದರಕ್ಕೆ ಫುಟ್ಪಾತ್ನಲ್ಲಿ ಮಾರುವ ಹುಡುಗರು, ಹೀಗೆ ಇವರೆಲ್ಲ ಎಷ್ಟೆಲ್ಲ ವರ್ಷಗಳಿಂದ ಗೊತ್ತಿರದೆಯೂ ಗೊತ್ತಿದ್ದಂತಿದ್ದವರು ಅಥವಾ ಗೊತ್ತಿದ್ದು ಗೊತ್ತಿರದಂತಿದ್ದವರು, ಇವರೆಲ್ಲ ಒಂದು ಲಕ್ಷ್ಮಣ ರೇಖೆಯ ಆಚೆಗಿದ್ದೇ ಹಲ್ಲುಗಿಂಜುವವರು. ಈ ಒಂದು ಕಾರ್ಡ್ ಕೊಟ್ಟಿದ್ದೇ ಅವರು ಇಸ್ತ್ರಿ ಅಂಗಿ ಹಾಕಿಕೊಂಡು ರೇಖೆಯ ಈಚೆ ಬಂದುಬಿಟ್ಟು ಕೈ ಕುಲುಕಿ ಬಳಗದವರಾಗಿ ಮತ್ತೆ ಹೋಗಿಬಿಡಬಹುದು. ಕೆಲಸಕ್ಕೆ ಹೊರಟ ಹೆಂಗಸರು ತಮ್ಮ ಮಕ್ಕಳನ್ನು ನಮ್ಮ ಕೋಲಿಯಲ್ಲಿ ಬಿಟ್ಟು ಹೋಗಲಾರಂಭಿಸಬಹುದು. ಅಥವಾ ನಮಗೆ ಬೇರೆ ಮದುವೆಗಳಿಗೆ ಕರೆ ಬರಬಹುದು. ಹೊಸ ಉಡುಪು ಹಾಕಿ 2 ಬಸ್ಸು ರೈಲು ಬದಲಿಸಿ ಯಾವುದೋ ಪೆಂಡಾಲಿನಲ್ಲಿ ಕಬ್ಬಿಣದ ಕುರ್ಚಿಯಲ್ಲಿ ಅಪರಿಚಿತರ ಮಧ್ಯೆ ಆಕಳಿಸಿ, ಅಪರಿಚಿತರಿಂದ ಊಟ ಬಡಿಸಿಕೊಂಡು, ಅಪರಿಚಿತರಿಂದ ಕೈ ತೊಳೆಯಲು ಮಗ್ಗು ಇಸಿಕೊಂಡು, ಎಲೆ ಅಡಿಕೆ ಮೆಲ್ಲುತ್ತಾ ಯಾರಿಗೂ ಟಾಟಾ ಹೇಳದೆ ಮನೆಗೆ ಮರಳುವುದು. ಯಾವುದು ಬಂಧು ಬಳಗ, ಯಾವುದು ಅಲ್ಲ? ಭಗ್ನ ಸೇತುವೆಯ ನೆರಳೀಗ ಪೂರ್ವದೆಡೆಗೆ ಸದ್ದಿಲ್ಲದೆ ಸರಿಯುತ್ತಿತ್ತು. ಇಬ್ಬರೂ ಮೆಲ್ಲಗೆ ಎದ್ದು ಜೆಲ್ಲಿ ಮಿಕ್ಸರ್ನ ಆಚೆಗಿದ್ದ ಕಾಲಾಖಟ್ಟ ಗಾಡಿಯ ಕಡೆ ನಡೆದರು. ಬೈಟು ಮಾಡಿಕೊಂಡು ಕಾಲಾಖಟ್ಟ ಕುಡಿದರು. ಬೈಟು ಮಾಡಿದರೆ ಒಟ್ಟಾರೆ ಸಿಗುವ ಪ್ರಮಾಣ ಜಾಸ್ತಿ ಎಂದು ಪೋಪಟನ ನಂಬಿಕೆ. ಐಸ್ ಬೇಡ ಎಂದು ಅಸಾವರಿ ಚೀರಿದಳು. ಐಸ್ ಇದ್ದಷ್ಟು ಶರಬತ್ತಿಗೆ ಮೋಸ ಎಂದು ಅವಳ ಹಠ. ಇಬ್ಬರು ಹನಿ ಹನಿಯಾಗಿ ಕಾಲಾಖಟ್ಟ ಹೀರುತ್ತಿರುವಂತೆ ಶರಬತ್ತಿನವ ಕಳ್ಳ ಪ್ರಣಯಕ್ಕೆ ಗುಪ್ತ ಜಾಗ ಆರಿಸಿಕೊಂಡು ಬರುವ ಪ್ರೇಮಿಗಳನ್ನು ನೋಡುವಂತೆ ಇವರನ್ನು ಕೀಟಲೆಯ ಕಣ್ಣುಗಳಿಂದ ನೋಡುತ್ತಾ, ಬೇಕಿದ್ದರೆ ಆ ಮೂಲೆಗೆ ಹೋಗಿ, ನಾನಿದ್ದೇನೆ ಇಲ್ಲಿ, ಯಾರಾದರೂ ಬಂದರೆ ಸದ್ದು ಮಾಡುತ್ತೇನೆ ಎಂದು ಧೂಳು ಕವಿದ ಹಳೆ ಸಿಮೆಂಟ್ ಉಪಕರಣಗಳ ಜಂಕ್ ಯಾರ್ಡ್ ತೋರಿಸಿದ. ಅಸಾವರಿಗೆ ಮೈ ಉರಿದು ಹೋಯಿತು. ಕೈಲಿರುವ ಕೋರಾ ಲಗ್ನ ಪತ್ರಿಕೆಗೆ ಅಪಮಾನ ಮಾಡುವಂಥದ್ದೇನೋ
ಈ ವಾತಾವರಣದಲ್ಲಿರುವಂತೆ ಅನ್ನಿಸಿ ಗಟಗಟ ಕುಡಿದು ಗ್ಲಾಸ್ ಕುಕ್ಕಿ, ಬಾ ಪ್ಲಾಟ್ಫಾರ್ಮಿಗೆ ಹೋಗೋಣ ಎಂದು ಕಾಂಜೂರ್ ಮಾರ್ಗ್ ಸ್ಟೇಷನ್ನಿನ ಶಾರ್ಟ್ಕಟ್ ದಾರಿಯಲ್ಲಿ ನಡೆಯತೊಡಗಿದಳು. ಯಾವುದೋ ಒಂದು ಬಗೆಯ ಗಲೀಜಿನಿಂದ ಇಬ್ಬರನ್ನೂ ಎತ್ತುವ ಶಕ್ತಿಯೊಂದು ಈ ಲಗ್ನ ಪತ್ರಿಕೆಗಿದೆ ಅನಿಸಿ ಸರಸರ ಪ್ಲಾಟ್ಫಾರ್ಮ್ ನಂಬರ್ 3ರ ಅಂಚಿನ ಸಿಮೆಂಟ್ ಬೆಂಚಿನಡೆ ಧಾವಿಸಿ ಕೂತವಳೆ ತನ್ನ ಪರ್ಸಿನಿಂದ ಕಾಗದವೊಂದನ್ನು ತೆಗೆದು ಕರೆಯೋಲೆಯ ಮಜುಕೂರಿನ ಕರಡು ಬರೆಯಲು ತೊಡಗಿದಳು. ಆಲ್ಬಮ್ ಬೆದೆಗೊತ್ತಿಕೊಂಡು ಹಿಂದಿನಿಂದ ಓಡುತ್ತಲೇ ಬಂದ ಪೋಪಟ್ ಅವಳ ಬರವಣಿಗೆ ನೋಡುತ್ತಾ ಪಕ್ಕದಲ್ಲಿ ಏದುಸಿರು ಬಿಡುತ್ತಾ ಕೂತ. ಅವಳ ಪೆನ್ನು ಒಂದು ಬಗೆಯ ಹಿಂಜರಿಕೆಯಲ್ಲಿ ನಿಂತಲ್ಲೇ ನಿಂತು ಗಾಳಿಯಲ್ಲಿ ಅಲುಗುತ್ತಿತ್ತು. ಸಾಮಾನ್ಯವಾಗಿ ಲಗ್ನ ಪತ್ರಿಕೆಯಲ್ಲಿ ಹಿರಿಯರು, ತಂದೆ ತಾಯಿಗಳು ಸ್ವಾಗತ ಕೋರುವುದು ವಾಡಿಕೆ. ಅಥವಾ ಹಾಗಂತ ಈ ತನಕ ಇವರಿಬ್ಬರೂ ಕಂಡಿದ್ದ ಲಗ್ನ ಪತ್ರಿಕೆಗಳು ಹೇಳುತ್ತಿದ್ದವು. ಆದರೆ ಹಿಂದಿಲ್ಲದೆ ಮುಂದಿಲ್ಲದೆ ಈ ನಗರದ ನಾಭಿಯಲ್ಲಿ ಉದ್ಭವ ಮೂರ್ತಿಗಳಂತೆ ಹುಟ್ಟಿ ಬೆಳೆದಿರುವ ಇಬ್ಬರಿಗೂ ಈ ಕ್ಷಣ ಯಾಕೋ ದಿಕ್ಕೇ ತೋಚದಂತಾಯಿತು. ಅಪ್ಪ ಅಮ್ಮಂದಿರಂತೂ ಗೊತ್ತೇ ಇಲ್ಲ ಬಿಡಿ. ಕಡೇ ಪಕ್ಷ ಇಷ್ಟೆತ್ತರ ಬೆಳೆದು ನಿಂತಿರುವ ತಮಗೆ ಹಿರಿಯರು, ಹಿತೈಷಿಗಳು, ಪಾಲಕರು ಅಂತ ಸಹ ಯಾರೂ ತೋಚುತ್ತಿಲ್ಲವೇ? ಅಸಾವರಿಗೆ ಚಂಬೂರಿನ ರಿಮ್ಯಾಂಡ್ ಹೋಮಿನ ಖಾಕಿ ಹೆಂಗಸರು ನೆನಪಾದರೆ ಪೋಪಟ್ಟನಿಗೆ ಚರ್ಚ್ ಗೇಟ್ ಎದುರು ಬೂಟ್ ಪಾಲಿಷ್ ಮಾಡುತ್ತಿದ್ದಾಗ 4 ಆಣೆ ಹೆಚ್ಚಿಗೆ ಕೊಡುತ್ತಿದ್ದ ಫಾರ್ಸಿಯ ಮುದುಕರು ನೆನಪಾದರು. ಒಂದು ಬಗೆಯ ನಿರ್ವಾತ ಕವಿದಂತೆ ಅಸಾವರಿ ಮಂಕಾದಳು. ಪೋಪಟ್ ಎಲ್ಲೆಲ್ಲೋ ನೋಡಿದ. ಅವಳು ಕೆಲಸ ಮಾಡುತ್ತಿದ್ದ ಬಾಲ್ಪೆನ್ ಕಾರ್ಖಾನೆಯಲ್ಲಿಯೇ 6 ತಿಂಗಳ ಟೆಂಪ್ರರಿ ಆಗಿದ್ದಾಗ ಪೋಪಟನಿಗೆ ಅವಳು ಕಂಡಿತು. ಒಳ್ಳೆಯ ಬಾಲ್ಪೆನ್ನುಗಳಿಂದ ರಿಜೆಕ್ಷನ್ಗಳನ್ನು, ಅಂದರೆ ಕೆಟ್ಟ ಬಾಲ್ಪೆನ್ನುಗಳನ್ನು ವಿಂಗಡಿಸುವ ವಿಭಾಗದಲ್ಲಿ ಅವಳು ನಿಪುಣತೆಯಿಂದ ಕೆಲಸ ಮಾಡುತ್ತಿದ್ದಳು. ಆದರೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಸೂಪರ್ವೈಸರ್ ಬಂದು ಎಲ್ಲರೆದುರು ಹೀನಾಮಾನವಾಗಿ ಅವಳನ್ನು ಬೈಯುವಾಗ ಅಲ್ಲಿಯ ತನಕ ಅವಳ ಜತೆಗೇ ಕಲಕಲ ನಗುತ್ತಿದ್ದ, ಊಟದ ಡಬ್ಬಿ ಹಂಚಿಕೊಳ್ಳುತ್ತಿದ್ದ ಇತರರೆಲ್ಲರೂ ಅವಳ ಬಹಿರಂಗ ಅವಮಾನದ ಆ ಕ್ಷಣಕ್ಕೂ ತಮಗೂ ಸಂಬಂಧವೇ ಇಲ್ಲದವರಂತೆ ಇದ್ದಲ್ಲೇ ತಮ್ಮ ಕೆಲಸದಲ್ಲಿ ನಿರ್ದಯವಾಗಿ ಹೆಚ್ಚಿಗೆ ಮಗ್ನರಾದಂತೆ ತೋರಿದಾಗ ಪೋಪಟ್ಟನಿಗೆ ವೇದನೆಯಾಗುತ್ತಿತ್ತು. ಅದು ಅವನ ಆರ್ತ ಕಣ್ಣುಗಳಿಂದ ಅವಳಿಗೆ ಮಾತ್ರ ತಿಳಿದ ಕ್ಷಣದಲ್ಲೇ ಅವರ ಲೋಕ ಒಂದಾಯಿತು. ಎದುರು ತನ್ನ ಪಾಡಿಗೆ ತಾನು ಹಾದು ಹೋದ ಲೋಕಲ್ ಟ್ರೈನ್ಗಳನ್ನು ನೋಡುತ್ತಾ ಪೋಪಟ್, ನಮ್ಮ ಹೆಸರೇ ಸಾಕು, ಬೇಗ ಬರಿ, ಮರಾಠಿ ಹಿಂದಿ ಯಾವುದು ಬೇಡ, ನನ್ನ ಗೆಳೆಯರಿಗೆ ಮರಾಠಿ ಬರುವುದಿಲ್ಲ, ಇಂಗ್ಲೀಷ್ನಲ್ಲೇ ಬರೆದು ಬಿಡು, ನಿನಗೆ ಬರುತ್ತದಲ್ಲ ನೀನೇ ಬರಿ ಎಂದ. ಬೇಡ, ನಮ್ಮ ವರ್ಷಾ ಮೇಡಮ್ ಬಳಿ ಬರೆಸ್ಕೊಂಡು ಬರ್ತೇನೆ ಎಂದಾಕೆ ಹೇಳಿದ್ದೆ. ಬೇಡ ಬೇಡ, ಈಗಲೇ ಇನ್ನರ್ಧ ಗಂಟೆಯಲ್ಲಿ ರೆಡಿಯಾಗಬೇಕು, ನೀನೇ ಬರೆದು ಬಿಡು, ನಂತರ ಪ್ಲಾಟ್ಫಾರ್ಮ್ ಬುಕ್ ಸ್ಟಾಲ್ನ ತ್ರಿಪಾಠಿಯಿಂದ ತಿದ್ದಿಸಿಕೊಂಡ್ರಾಯಿತು ಎಂದು ಚಡಪಡಿಸಿದ. ಈಗ ಖಾಲಿ ಕಾಗದವನ್ನು ಆಲ್ಬಮ್ ಮೇಲೆ ಇಟ್ಟುಕೊಂಡು ಅಸಾವರಿ, ವಿ ಇನ್ವೈಟ್ ಯು ಟು ಅವರ್ ವೆಡ್ಡಿಂಗ್ ರಿಸೆಪ್ಷನ್ ಆಟ್ ಪನ್ಸ್ವಾಡಿ ಚಾಳ್ ಆನ್ ಎಂದು ಬರೆಯುತ್ತಾ ಹೋಗಿ ಎಂದು ಅದನ್ನು ಹೊಡೆದು ಹಾಕಿದಳು. ಮತ್ತೆ ಕೆಳಗೆ ಸ್ಫುಟವಾಗಿ ಅಸಾವರಿ ಲೋಖಂಡೆ ಮ್ಯಾರೀಸ್ ಪೋಪಟ್ ಬರೆದು ಎಂದು ಪೋಪಟ್ ಮ್ಯಾರೀಸ್ ಅಸಾವರಿ ಲೋಖಂಡೆ ಬರೆದಳು. ಈ ಎರಡೂ ಬಗೆಯಲ್ಲೂ ಒಬ್ಬರು ಮತ್ತೊಬ್ಬರ ಮೇಲೇನೋ ಉಪಕಾರ ಮಾಡುವಂತೆ ಭಾಸವಾಗಿ ಅದನ್ನು ಹೊಡೆದು ಬಿಟ್ಟಳು. ಮತ್ತೆ ಮೊದಲಿನಂತೆ ವಿ ಆರ್ ಗೆಟಿಂಗ್ ಮ್ಯಾರಿಡ್ ಎಂದೆಲ್ಲ ಬರೆದು ಕೆಳಗೆ ಎಡಕ್ಕೆ ಪೋಪಟ್ ಮತ್ತು ಬಲಕ್ಕೆ ಅಸಾವರಿ ಲೋಖಂಡೆ ಎಂದು ಬರೆದಳು. ಆ ಚಿತ್ತು ಕಾಟಿನ ಹಾಳೆಯಲ್ಲಿ ಬರೆಯಲ್ಪಟ್ಟ ಈ ಒಂದು ಇಂಗ್ಲಿಷ್ ಒಕ್ಕಣಿಕೆಯಲ್ಲಿ ತಮ್ಮಿಬ್ಬರ ಹೆಸರುಗಳನ್ನು ಒಟ್ಟಿಗೆ ಓದಿದಾಗ ಇಬ್ಬರು ಒಟ್ಟಿಗೆ ಅಧಿಕೃತವಾದ ವ್ಯವಸ್ಥೆಯೊಂದಕ್ಕೆ ಒಳಪಡುತ್ತಿರುವಂತೆ ಮೊಟ್ಟ ಮೊದಲ ಬಾರಿಗೆ ಅನಿಸಿ ಅಸಾವರಿಗೆ ಮೈ ಝುಮ್ಮೆಂದಿತು. ಒಮ್ಮೆಗೆ ಎರಡೂ ಕೈಗಳನ್ನು ತನ್ನ ಕಿವಿಗಳ ಮೇಲಿಟ್ಟು ಕಣ್ಮುಚ್ಚಿಕೊಂಡು ತನ್ನ ಅದೃಷ್ಟವನ್ನು ತನ್ನೊಳಗೆ ಅರಗಿಸಿಕೊಳ್ಳುವಂತೆ ಒಂಟಿಯಾಗಿ ಬಿಕ್ಕಿದಳು. ಬೆಂಚಿನಲ್ಲಿ ಇನ್ನೂ ಸನಿಹ ಜರುಗಿದ ಪೋಪಟ್ ಅವಳನ್ನೇ ನೋಡಿದ. ಮನೆ, ಪಾತ್ರೆ, ಪಗಡಿ, ತೋರಣ, ಹಬ್ಬ ಹುಣ್ಣಿಮೆ, ಟೂತ್ ಬ್ರಷ್ಷು, ಸಾಬೂನು, ಕಿಟಕಿ ಪರದೆಗಳ ಲೋಕವನ್ನು ಹೊಂದಿರುವ ಅದೃಷ್ಟಶಾಲಿ ನಾಗರಿಕರ ಜತೆಗೆ ಈ ಬೀದಿಗಳಲ್ಲೇ ನಡೆದಿದ್ದರೂ ಈ ಬಗೆಯ ಸಹಜ ಸಂಸಾರ ಭಾಗ್ಯ ತಮ್ಮದಾಗುವುದು ಶಕ್ಯವೇ ಇಲ್ಲ ಎಂದುಕೊಂಡಿದ್ದ ಈ ಯುಗಲವನ್ನು ಈ ಲಗ್ನ ಪತ್ರಿಕೆಯ ಕುಂಟಿಲಿಪಿಯ ಒಕ್ಕಣಿಕೆ ಒಮ್ಮೆಗೆ ಆ ನಾರ್ಮಲ್ ಲೋಕದ ತೀರಾ ಸಮೀಪ ತಂದು ನಿಲ್ಲಿಸಿಬಿಟ್ಟಿತು. ಕಣ್ಮುಚ್ಚಿ ಕೂತಿದ್ದ ಅಸಾವರಿಯ ಕೈಲಿರುವ ಕಾಗದವನ್ನೇ ನೆಟ್ಟಿಸಿದ ಪೋಪಟ್
ಮೊದಲ ಬಾರಿಗೆ ದೊಡ್ಡಕ್ಕೆ ಅದನ್ನು ಓದಿದ. ಅಸಾವರಿ ಲೋಖಂಡೆ. ಆ ಸಾಲಿಡ್ ಎನಿಸುವ ಹೆಸರಿನ ಮುಂದೆ ತನ್ನ ಪೋಪಟ್ ಹೆಸರು ತೀರಾ ಜುಜುಬಿಯಾಗಿ ಅವನಿಗೆ ತೋರಿತು. ಯಾಕೋ ಇದು ಸರಿಯಲ್ಲ, ಇದರಲ್ಲೇನೋ ಮೋಸವಿದೆ ಎಂಬಂಥ ಕಳವಳ ಆಯಿತು. ಎದುರು ನೋಡಿದ. ಇಬ್ಬರು ಹುಡುಗರು ಸಪೂರವಾದ ಏಣಿಯೊಂದನ್ನು ಇಟ್ಟುಕೊಂಡು ಪ್ಲ್ಯಾಟ್ಫಾರ್ಮಿನ ಸಾಲು ಸಿನಿಮಾ ಪೋಸ್ಟರ್ಗಳನ್ನು ತುಂಡು ತುಂಡಾಗಿ ಹಚ್ಚುತ್ತಿದ್ದರು. ಮೋಸ ಹೋದಂತಿರುವ ದನಿಯಲ್ಲಿ, ನೋಡು, ನಿನ್ನ ಹೆಸರು ಎಷ್ಟು ಮಜಬೂತಾಗಿದೆ, ಅಡ್ಡ ಹೆಸರೂ ಇದೆ, ಒಂದು ಒಳ್ಳೆಯ ಮನೆತನಕ್ಕೆ ಸಂಬಂಧಪಟ್ಟ ಹೆಸರಿನಂತೆ ಕಾಣುತ್ತದೆ. ಅದರೆದುರು ನನ್ನದು ಪುಸ್, ಮನುಷ್ಯನ ಹೆಸರು ಅಲ್ಲ ಅದು. ನಿಮ್ಮ ಮರಾಠಿಯಲ್ಲಿ ಪೋಪಟ್ ಅಂದರೆ ಗಿಳಿ ತಾನೆ, ಒಂದು ಎಕ್ಕಶ್ಚಿತ ಗಿಳಿ ನಾನು. ಛೆ ಎಂದ. ಛೇ, ಮಳ್ಳನಂತೆ ಆಡುತ್ತೀಯಲ್ಲ, ಜನ ನಿನ್ನನ್ನು ಕರೆದ ಮುದ್ದಿನ ಹೆಸರು ಅದು ಎಂದು ಬಾಯಿ ಬಿಟ್ಟ ಅಸಾವರಿಯ ಕೈ ಹಿಡಿದು, ಮುದ್ದು ಅಲ್ಲ ಗಿದ್ದು ಅಲ್ಲ, ಬಂಕಸ್ ಹೆಸರದು. ಅದಿರಲಿ ಅಸಾವರಿ, ಲೋಖಂಡೆ ಅಂದರೆ ಯಾವ ಜಾತಿ ಎಂದ. ಅಸಾವರಿ ಬೆಚ್ಚಿ ಬಿದ್ದಳು. ಅವನು ಎಂದೂ ಮಾತನಾಡದ ಭಾಷೆ ಇದು, ಅವರಿಗೆ ಸಂಬಂಧವೇ ಇಲ್ಲದ ಭಾಷೆ. ರಸ್ತೆಯಲ್ಲಿನ ಬಿಡಾಡಿ ಮಕ್ಕಳನ್ನು ವ್ಯಾನಿನಲ್ಲಿ ಒಯ್ದು ಸಾಕುವ ಚಂಬೂರಿನ ರಿಮ್ಯಾಂಡ್ ಹೋಮಿನಲ್ಲಿ ಬೆಳೆದ ಬೀದಿ ಕೂಸು ಅವಳು. ರಿಮ್ಯಾಂಡ್ ಹೋಮಿನಲ್ಲಿ ಹಾಡು ಪ್ರಾರ್ಥನೆ ಕಲಿಸಲು ಲೋಖಂಡೆ ಬಾಯಿ ಎಂಬ ಮಹಿಳೆ ಬರುತ್ತಿದ್ದರಂತೆ. ಅವರು ಹಾರ್ಮೋನಿಯಂ ಬಾರಿಸುವಾಗ ತೀರಾ ಸಮೀಪ ಕೂತು ಗಂಟಲು ಸೆರೆ ಉಬ್ಬುವಂತೆ ತನ್ಮಯತೆಯಲ್ಲಿ ಹಾಡುತ್ತಿದ್ದ ಈ ಕೂಸಿನ ಮೇಲೆ ಮಾಯ ಉಂಟಾಗಿ ಅಸಾವರಿ ಎಂದು ಹೆಸರಿಟ್ಟು ಕರೆದರಂತೆ. ಅದೊಂದು ರಾಗದ ಹೆಸರಂತೆ. ಆ ಮೇಡಮ್ ಹೋದ ಮೇಲೂ ಹೋಮಿನ ಜನರೆಲ್ಲ ಲೋಖಂಡೆ ಬಾಯಿಯವರ ಅಸಾವರಿ ಎಂದೇ ಅವಳನ್ನು ಕರೆದು ಕರೆದು ಅಸಾವರಿ ಲೋಖಂಡೆ ಎಂಬುದೇ ಅವಳ ಹೆಸರಾಗಿ ಹೋಯಿತು. ಕಂಡೇ ಇರದ ತಾಯಿಯಂತೆ ಕಾಣುತ್ತಿದ್ದ ತಿಳಿ ಹಳದಿ ಸೀರೆಯ ಮೃದುವಾದ ಸ್ಪರ್ಶದ ಆ ಹೆಂಗಸಿನ ಅಸ್ಪಷ್ಟ ನೆನಪು ಈ ಹೆಸರಿನೊಂದಿಗೆ ಉಳಿದು ಬಂದದ್ದರಿಂದ ಅದನ್ನು ಕಳಚಿಕೊಳ್ಳುವ ಯಾವ ಮಹಾಕಾರಣವೂ ಈ ತನಕ ಆಕೆಗೆ ತೋರಿ ಬಂದಿರಲಿಲ್ಲ. ಇದನ್ನು ಅವಳು 100 ಬಾರಿಯಾದರೂ ಪೋಪಟನಿಗೆ ಹೇಳಿದ್ದಿದೆ. ಆದರೂ ಈಗ ಸಾಮಾಜಿಕವೆನ್ನಿಸುವಂಥ ಈ ಕ್ಷಣದಲ್ಲಿ ಆ ಅಡ್ಡ ಹೆಸರಿನಿಂದ ಪೋಪಟನಿಗೆ ಉಂಟಾಗಿರುವ ಸಂಕಟವನ್ನು ಸಂತೈಸುವುದು ಹೇಗೆಂಬುದೇ ತಿಳಿಯದಾಯಿತು. ಈ ಒಂದು ಕರೆಯೋಲೆಯ ಕರಡು ಅವನ ಭಾಷೆಯನ್ನೇ ಬದಲಿಸಿದ ರೀತಿಗೆ ಹೆದರಿ ತಟಕ್ಕಂತ ಪೆನ್ನಿನಿಂದ ತನ್ನ ಹೆಸರಿನ ಲೋಖಂಡೆಯನ್ನು ಹೊಡೆದು ಹಾಕಿದಳು. ಭಾರ ಒಂದು ಸರ್ರನೆ ಕರಗಿದಂತಾಯಿತು. ಖುಷ್ ಎನ್ನುವಂತೆ ಅವನ ಕಡೆ ನೋಡಿದಳು. ಹೌದು, ಮತ್ತೆ ನಮ್ಮನ್ನು ಸಾಕಿ ಬೆಳೆಸಿದ್ದು ಮುಂಬೈ. ಯಾರ್ಯಾರದ್ದು ಹೆಸರಿಟ್ಟುಕೊಂಡು ಹಾಗೆಲ್ಲ ಮುಂಬೈಗೆ ಅಪಮಾನ ಮಾಡಬಾರದು ನಾವು ಎಂದ ಸೋತ ದನಿಯಲ್ಲಿ. ಎದುರು ಸಾವಿರಾರು ಹೆಸರುಗಳು ರೈಲುಗಳಲ್ಲಿ ಹಿಂದೆ ಮುಂದೆ ಓಡಾಡುತ್ತಿದ್ದವು. ನಿಂತ ರೈಲುಗಳಿಂದ ಭೋರ್ಗರೆದು ಮುಗಿಬಿದ್ದು ಬರುವ ಜನರಾಶಿಯನ್ನು ನೋಡುತ್ತಾ ಪೋಪಟ್, ನೋಡು ನೋಡು ಅಸಾವರಿ, ಈ ಬಡ್ಡಿ ಮಕ್ಕಳ ಖೋಟ ನಸೀಬ. ಪ್ರತಿಯೊಬ್ಬನಿಗೂ ಅವನ ಜಾತಿ ಗೊತ್ತುಂಟು. ಯಾಕಂದರೆ ತಾಯಿ ತಂದೆ ಯಾರು ಅಂತ ಗೊತ್ತು, ಅದಕ್ಕೆ ಜಾತಿ ಗೊತ್ತು. ಈ ಜಾತಿನ ಹೇಗೆ ಕೈಯಲ್ಲಿ ಹಿಡ್ಕೊಂಡು ಹೇಗೆ ಓಡಾಡ್ತಿದ್ದಾರೆ ನೋಡು, ಕಳ್ಳತನ ಮಾಡಿದ ಹಾಗೆ. ನಮಗೆ ಅದರ ರಗಳೇನೇ ಇಲ್ಲ ಅಲ್ಲ ಎಂದು ಗಹಗಹಿಸಿ ನಗತೊಡಗಿದ. ಅಸಾವರಿ ತಡವಾಯಿತು ಎಂದು ಎದ್ದು ನಿಂತಳು. ಪ್ಲಾಟ್ಫಾರ್ಮ್ ಪುಸ್ತಕದ ಸ್ಟಾಲಿನ ಗುಂಗರು ಹಣ್ಣುಗೂದಲಿನ ತ್ರಿಪಾಠಿ ತುಂಬ ಸಾವಧಾನದಿಂದಲೇ ಹೊಸ ಕಾಗದದಲ್ಲಿ ಸ್ಫುಟವಾಗಿ ಒಕ್ಕಣಿಕೆಯನ್ನು ಪುನಃ ಬರೆದುಕೊಟ್ಟ. ಇಬ್ಬರನ್ನು ಖುಷಿಯಿಂದ ನೋಡಿದ ತ್ರಿಪಾಠಿ, ಕೋಲಿಗೀಲಿ ನೋಡಿದ್ದೀರೋ ಅಥವಾ ಪ್ಲಾಟ್ಫಾರ್ಮ್ ನಂಬರ್ 3 ಅದರ ಕಡೆ ಬೆಂಚಿನ ಮೇಲೆ ಸಂಸಾರ ಹೂಡ್ತಿರೋ ಎಂದು ತಮಾಷೆ ಮಾಡಿದ. ಅವನು ತುಟಿ ವಾರೆ ಮಾಡಿಕೊಂಡು ಬರೆಯುವಾಗ ಅಸಾವರಿ, ಈಗೀಗ ಜನ ಶುಭಾಶಯವೇ ಉಡುಗೊರೆ, ನೋ ಪ್ರೆಸೆಂಟ್ಸ್ ಪ್ಲೀಸ್ ಎಂದೆಲ್ಲ ಹಾಕುತ್ತಾರಲ್ಲ, ನಾವು ಹಾಕೋಣವೇ ಎಂದಳು. ತ್ರಿಪಾಠಿ, ಅದೆಲ್ಲ ಶ್ರೀಮಂತರ ಸ್ಟೈಲ್ ಮಗಳೇ, ನಮಗೆ ಹೇಳಿದ್ದಲ್ಲ ಅದು. ಯಾರಾದರೂ ಪ್ರೀತಿಯಿಂದ ಏನಾದರೂ ಕೊಟ್ಟರೆ ತಗೊಳ್ಳಿ, ಹೊಸ ಬಿಡಾರ ನಿಮ್ಮದು ಬೇಕಾಗುತ್ತೆ ಎಂದು ಕಾಗದ ಕೊಟ್ಟು ಒಳ್ಳೆಯದಾಗಲಿ ಎಂದ. ಇಡೀ ಜಗತ್ತಿನ ಪರವಾಗಿ ಆತ ಹರಿಸುತ್ತಿರುವಂತೆ ಇಬ್ಬರಿಗೂ ಅನಿಸಿ
ಆತನ ಕಾಲಿಗೆ ಬೀಳಬೇಕು ಎಂದು ಅನಿಸಿ ಹೋಯಿತು. ಆದರೆ ಸಾಲು ಸಾಲು ಮ್ಯಾಗಝಿನ್ಗಳ ಹಿಂದೆ ತನ್ನ ಗೂಡಿನಲ್ಲಿ ಎಲ್ಲೋ ಇರುವ ಆತನ ಕಾಲು ಎಷ್ಟೋ ದೂರ ಕಣ್ಣಾಚೆಗೆ ಇತ್ತು. ಏನೂ ತೋಚದೆ ನಿಂತಲ್ಲೇ ಅರ್ಧ ಬಗ್ಗಿದರು. ತಿಳಿದವನಂತೆ ತ್ರಿಪಾಠಿ ಅಲ್ಲಿಂದಲೇ ಜೀತೆ ರಹೋ ಎಂದ ಮತ್ತು ಇಬ್ಬರೂ ಹೊರಳಿದಾಗ ಹಿಂದಿನಿಂದ, ಅರೆ ಪೋಪಟ್, ನೀನು ಪೋಪಟ್ನಾಗಿರ್ತೀಯೇನೋ, ನಿನ್ನ ಹೆಸರು ಕಾಡಿಗೆ ಶೋಭಿಸೋದಿಲ್ಲ ಬಿಡು, ಒಂದು ಹೊಸ ಹೆಸರಿಟ್ಕೋ, ನಯಾ ನಾಮ್ ನಯಿ ಜಿಂದಗಿ ಎಂದು ಕೈ ಬಿಸಿದ. ಮೆಟ್ಟಲೇರಿ ರೈಲ್ವೆಯ ಲೋಹದ ಸೇತುವೆಯ ಮೇಲೆ ಇಬ್ಬರು ಕಟಾಂಜನಕ್ಕೆ ಆತು ನಿಂತರು. ಇಲ್ಲಿಂದ 4 ಪ್ಲಾಟ್ಫಾರ್ಮ್ಗಳು ಒಟ್ಟಿಗೆ ಕಾಣುತ್ತಿದ್ದವು. ಹಳಿಗಳ ಮೇಲೆ ಮಧ್ಯಾಹ್ನದ ಸೂರ್ಯ ಉದ್ದಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳುವವನಂತೆ ಮಲಗಿದ್ದ. ಹಠಾತ್ತನೆ ಪೋಪಟ್ ಹುರಿಗೊಂಡ ಬುಗುರಿಯಂತಾಗಿದ್ದ. ಅವನ ಸಮಸ್ತ ಜಗತ್ತು ತುದಿಗಾಲಲ್ಲಿ ನಿಂತು ಹೊಸ ಹೆಸರೊಂದನ್ನು ಬೇಡುತ್ತಿತ್ತು. ಹೌದು ಅಸಾವರಿ, ತ್ರಿಪಾಠಿ ಹೇಳಿದ್ದು ನಿಜ. ಇದೊಂದೇ ಚಾನ್ಸ್ ಇದೆ ನನಗೆ, ಬೇಗ ಬೇಗ ನಮಗೊಂದು ಹೆಸರು ಕೊಡು ಎನ್ನುತ್ತಾ ಉದ್ವೇಗಗೊಂಡ. ಅವನ ಬೆನ್ನು ಸವರುತ್ತಾ ಅಸಾವರಿ ಛೇ ಎಂದೇನೋ ಹೇಳುವಷ್ಟರಲ್ಲಿ ಪೋಪಟ್, ಛೇನೂ ಇಲ್ಲ ಚೀನೂ ಇಲ್ಲ, ಬೇಗ ಒಂದು ಹೆಸರು ಹುಡುಕು, ಅದರಿಂದ ಎಲ್ಲ ಹೊಸತಾಗುತ್ತೆ, ಎಲ್ಲ ಬದಲಾಗುತ್ತೆ, ಸ್ಟೈಲಿಶ್ ಬೇಕಾಗಿಲ್ಲ, ಚಂದದ್ದು ಬೇಕಾಗಿಲ್ಲ, ಒಂದು ಹೊಸ ಹೆಸರು ಕೊಡು ಸಾಕು ಬೇಗ. ಪ್ರೆಸ್ನವನಿಗೆ 3 ಗಂಟೆಯ ಒಳಗೆ ಕಾರ್ಡ್ ಕೊಡಬೇಕು, ಬೇಗ ಎಂದು ಅವಳ ತೋಳು ಹಿಡಿದು ಎಳೆದ. ಅಸಾವರಿಗೆ ಏನೂ ತೋಚಲಿಲ್ಲ. ರೈಲೊಂದು ಬಂದು ಸೇತುವೆ ಕೆಳಗೆ ನಿಂತು ಅವರ ಪದತಲದಲ್ಲಿ ಸಾವಿರಾರು ಹೆಸರುಗಳನ್ನು ಇಳಿಸಿ ಹೊರಟು ಹೋಯಿತು. ಅಬ್ಬಬ್ಬಬ್ಬ, ಎಷ್ಟೊಂದು ಬಗೆಯ ಹೆಸರುಗಳು! ಪ್ರತಿಯೊಂದಕ್ಕೂ ಒಂದು ಖಚಿತ ಮುಖಮುದ್ರೆ, ಉಡುಪು, ನೆನಪು, ಗಂಧ, ಅದರದ್ದೇ ಸ್ವರ್ಗ ನರಕ. ಅವಳನ್ನು ಅಲುಗಿಸಿ ಪೋಪಟ್, ಸ್ವಪ್ನೀಲ್, ಹಾಂ ಸ್ವಪ್ನೀಲ್ ಹೇಗಿದೆ? ಒಂದು ಸಲ ಟಿ ವಿನಲ್ಲಿ ಕೇಳಿದ್ದೆ, ಬರೀ ಬೇಗ ಬರ್ಕೋ, ಸ್ವಪ್ನೀಲ್, ಸ್ಪೆಲ್ಲಿಂಗ್ ಬೇಕಿದ್ರೆ ತ್ರಿಪಾಠಿ ಹತ್ರ ಕೇಳ್ಕೊಂಡು ಬಾ ಎಂದು ಆವೇಶದಿಂದ ಕಂಪಿಸತೊಡಗಿದ. ಬೇರೆಯದೇ ಲೋಕಕ್ಕೆ ಹೊರಟ ವಿಮಾನವೊಂದರ ರೆಕ್ಕೆಗೆ ಕಡೆಗಳಿಗೆಯಲ್ಲಿ ಜೋತು ಬಿದ್ದವನಂತೆ ಕಾಣುತ್ತಿದ್ದ. ಈ ಗೇಣುದ್ದದ ಯಕ್ಕಶ್ಚಿತ್ ಲಗ್ನ ಪತ್ರಿಕೆಯ ಒಕ್ಕಣಿಕೆಗೆ ತನ್ನ ನಚ್ಚುಗೆಯ ಸಾಮ್ರಾಜ್ಯವೇ ಹುಸಿದು ಹೋಗುತ್ತಿರುವಂತೆ ಹೆದರಿದ ಅಸಾವರಿ ಅವನ ಹೆಗಲನ್ನು 2 ಕೈಗಳಿಂದ ಹಿಡಿದು, ಏನಾಗಿದೆ ನಿನಗೆ ಪೋಪಟ್? ಎಲ್ಲ ಸರಿಗಿದೆ ಪೋಪಟ್, ನನ್ನ ಪೋಪಟ್ ಅಲ್ವಾ ನೀನು ಎಂದು ಮೆಲುದನಿಯಲ್ಲಿ ಹೇಳಲು ನೋಡಿದಳು. ಹೊಸ ಹೆಸರಿನ ತವಕದಲ್ಲಿರುವ ಅವನ ಕಣ್ಣುಗಳೇ ಬೇರೆಯಾಗಿ ಕಂಡವು. ಈಗಲೂ ಉಳಿಸಿಕೊಳ್ಳದಿದ್ದರೆ ಸರ್ವನಾಶವಾದೀತು ಅನಿಸಿ ಲಗ್ನವನ್ನೇ ನಾಶ ಮಾಡುವ ಹವಣಿಕೆಯಲ್ಲಿರುವ ಲಗ್ನ ಪತ್ರಿಕೆಯ ಕಾಗದವನ್ನು ಪರಪರ ಹರಿದು ಮುದ್ದೆ ಮಾಡಿ ಜೋರಾಗಿ ಎಸೆದು ಬಿಡಬೇಕೆಂದು ಕೈ ಬೀಸಿದವಳು ಯಾರೋ ಕೊಟ್ಟ ದೇವರ ಹೂವಿನ ಪ್ರಸಾದ ಎಸೆಯಲು ಹಿಂಜರಿಯುವಂತೆ ಥಟ್ಟನೆ ತಡೆದು ಕಾಗದದ ಆ ಪುಟ್ಟ ಮುದ್ದೆಯನ್ನು ತನ್ನ ಪರ್ಸಿನಲ್ಲಿ ಇಟ್ಟುಕೊಂಡು ಬಿಟ್ಟಳು. ಅವಳದನ್ನೆಲ್ಲ ಎಸೆದೇ ಬಿಟ್ಟಳು ಎಂಬಂತೆ ಬೆಕ್ಕಸ ಬೆರಗಾಗಿ ಅದೆಲ್ಲಿ ಹೋಗಿ ಬೀಳುತ್ತದೋ ಎಂದು ಕಣ್ಣು ಕಿಸಿದು ಎದುರಿನ ಅವಕಾಶವನ್ನೇ ನೋಡಿದ ಪೋಪಟ್ಟನಿಗೆ ಆ ಕ್ಷಣ ದೂರದಲ್ಲಿರುವ ಭಗ್ನ ಫ್ಲೈಓವರ್, ಕಂಬ, ಓಡಾಡುವ ಟ್ರಕ್ಕು, ಜಲ್ಲಿಕಲ್ಲು, ಸಮೀಪಿಸುತ್ತಿರುವ ರೈಲು ಎಲ್ಲವೂ ಮಕ್ಕಳ ಆಟಿಕೆಯ ಸಾಮಾನುಗಳಂತೆ ಕಂಡವು.